ನಾಯಕನ ಸಿನಿಮಾ ಏನು ಸೆಟ್ ಇತ್ತು ಅಲ್ಲಿ ಒಂದು ರೀತಿ ಬಿಸಿ ವಾತಾವರಣ ಇತ್ತು. ಒಂದು ಕಡೆ ಸಿನಿಮಾನೂ ನಡೀತಿತ್ತು, ರಾಜಕೀಯದ ಮಾತುಕತೆ ಕೂಡ ನಡೀತಾ ಇತ್ತು. ಹೆಂಗೋ ನಿಮಗೆ ಬ್ರೋ ಫೀಲ್ ಕೊಟ್ಟವ್ರು ಯಾವತ್ತಾದ್ರೂ ಪೊಲಿಟಿಕಲ್ ಬಗ್ಗೆ ಮಾತಾಡಿದ್ರಾ? ಅವರು ಸ್ವಲ್ಪ ಇಂಟ್ರೋವರ್ಟ್ ಇದ್ದಾರೆ ಅವರು. ನಾನು ಸ್ವಲ್ಪ ಹಂಗೆ ಇದ್ದೀನಿ ಅಷ್ಟೇ. ಅಂದರೆ ಒಂದು ಸತಿ ಸೆಟ್ಟಿಗೆ ಹೋದ್ಮೇಲೆ ಸಿನಿಮಾ ಬಗ್ಗೆನೇ ಮಾತುಬಿಡಿ. ಅವರು ಪರ್ಸ್ನಲಿ ಅವ್ರು ಮಾತಾಡ್ಕೋಬೋದು, ಅಥವಾ ನಾವು ಅಲ್ಲಿ ಸಿನಿಮಾ ಬಿಟ್ಟು ಬೇರೆ ಅವರು ಅದ್ರ ಬಿಟ್ಟು ಬೇರೆ ಏನೂ ಮಾತಾಡ್ತಿಲ್ಲ. ಅವ್ರು ರಿಹರ್ಸಲ್ಲೇ ಇರ್ತಿದ್ರು, ಜಾಸ್ತಿ ರಿಹರ್ಸಲ್ ಮಾಡ್ಕೊತಾ ಇದ್ರು. ನಂಗೆ ಅವ್ರು ನೋಡಿದಾಗೆಲ್ಲ ಅಪ್ಪು ಸರ್ ನೆನಪಾಗೋದು ನಿಜವಾಗ್ಲೂ. ಅಪ್ಪು ಸರ್ ನಾ ಜೇಮ್ಸ್ ಮಾಡ್ತಿರ್ಬೇಕಾದ್ರೆ ಸೆಟ್ಟಲ್ಲಿ ಹೆಂಗಿರ್ತಿದ್ರಲ್ವ ಅದೇ ಥರ ವಿಜಯ್ ಸರ್ ಕೂಡ ಇರ್ತಿದ್ರು. ಅವರೇ ಸ್ಟೆಪ್ಸ್ ಹಾಕ್ಕೊಂಡು ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಿದ್ರು ಎಲ್ಲರ ಜೊತೆ. ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೂ ಅವ್ರ ಹತ್ರ ಸಜೆಷನ್ ಕೇಳೋದಾಗಲಿ, ಅಥವಾ ನಾನು ಅವರಿಗೆ ಅಂದರೆ ನಾನು ಕೂಡ ಕೊಡಬೇಕಾಗತ್ತೆ, ಅವ್ರಿಗೆ ಕಂಫರ್ಟ್ ಝೋನ್ ಕೊಡಬೇಕಾಗತ್ತೆ. ಯಾಕಂದರೆ ದೊಡ್ಡ ಕಲಾವಿದರು, ನಿಮ್ಗೆ ಗೊತ್ತಾಗತ್ತಲ್ವ ಅಲ್ಲಿ. ಅಂದರೆ ತುಂಬ ಮೇಜರ್ ಸೀಕ್ವೆನ್ಸ್ ಇದ್ದಾಗ ಕೋರ್ಡಿನೇಷನ್ ಮಾಡ್ಕೊಳ್ಳದೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ಆ ವಿಚಾರದಲ್ಲಿ ವಿಜಯ್ ಸರ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವ್ರು ಇನ್ನೂ ಸಿನಿಮಾಗಳು ಮಾಡಬೇಕು, ನಾನು ಅವ್ರ ಜೊತೆ ಮತ್ತೆ ಆ್ಯಕ್ಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬರ್ತಾರೆ, ಟಿ ವಿ ಕೆ ಪಕ್ಷ ಕಟ್ಟಿದ್ದಾಯಿತು, ಈಗ ಸಿ ಎಂ ಕೂಡ ಸ್ವೀಕರಿಸೋದೊಂದು ಬಾಕಿ ಇದೆ ಅಷ್ಟೇ. ಈ 69ನೇ ಸಿನಿಮಾನೇ ಅವ್ರದ್ದು ಕೊನೆ ಸಿನಿಮಾ ಅನ್ನೋಂಥ ಟಾಕ್ ಕೂಡ ಬಂತು. ನಿಜಾನ ಹೌದಾ? ಅವರು ಲಾಸ್ಟ್ ಮಾಡ್ತಾರಾ? ಇದೇ ಅವ್ರ ಕೊನೆ ಸಿನಿಮಾನ? ಮೇಡಮ್ ಅವ್ರು ಕಂಪ್ಲೀಟಾಗಿ ಇವಾಗ ಅಂದರೆ ಜನರ ಜೊತೆ ಬೆರಿಬೇಕು, ಜನರು ಸೇವೆ ಮಾಡಬೇಕಂತ ಇದ್ದಾರೆ. ಮೋಸ್ಟ್ಲಿ ನಂಗೆ ಅಷ್ಟು ಐಡಿಯಾ ಇಲ್ಲ ಅವ್ರ ಪರ್ಸ್ನಲಿ ಹೆಂಗಿದೆ ಏನು ಅಂತ, ಇನ್ನೂ ಚಿಕ್ಕವನು ನಾನು. ಬಟ್ ಗೊತ್ತಿಲ್ಲ, ನನ್ನ ಪ್ರಕಾರ ಅವರು ಇದ್ರ ಜೊತೆಗೆ ಅಂದರೆ ಟೈಮ್ ತೊಗೊಂಡು ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜನ ಇದ್ದಾರೆ ಮೇಡಮ್, ಇಷ್ಟು ಆಡಿಯನ್ಸ್, ಇಷ್ಟು ಫ್ಯಾನ್ಸ್ಗಳನ್ನ, ಅಂದರೆ ಎಲ್ಲರೂ ನಾನೇ ವೆಯ್ಟ್ ಮಾಡ್ತೀನಿ ಅವ್ರನ್ನ ಅಲ್ವಾ, ಅಂದರೆ ಅವ್ರದ್ದು ಬಿಗ್ ಸ್ಕ್ರೀನಲ್ಲಿ ನೋಡಬೇಕಂತ. ಸೊ ಅವ್ರ ಫ್ಯಾನ್ಸ್ಗಳೆಲ್ಲ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಮಾಡ್ತಾ ಇರಲಿ, ನನ್ನ ಆಸೆ ಅಷ್ಟೇ. ನಾನು ಕೂಡ ಇಷ್ಟಪಡ್ತೀನಿ ಅವ್ರ ಸಿನಿಮಾ ನೋಡೋಕ್ಕೆ ಬಿಗ್ ಸ್ಕ್ರೀನಲ್ಲಿ, ಅವ್ರ ಸಿನಿಮಾಗಳನ್ನ ಮಾಡಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಇದು ಅವರ ಕೊನೆ ಪಕ್ಷ ಏನಾದರೂ ಇದೇ ಅವ್ರದ್ದು ಲಾಸ್ಟ್ ಸಿನಿಮಾ ಆಗಿದ್ದರೆ ಅವರ ಒಂದು ಕರಿಯರ್ ಹಿಸ್ಟ್ರಿನಲ್ಲಿ ನೀವು ಅವ್ರ ಕೊನೆ ವಿಲನ್ ಆಗಿರ್ತೀರಾ? ಅಲ್ಲ, ಇನ್ನೂ ಇದ್ದಾರೆ, ಇನ್ನೂ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ. ಬಾಬಿ ಡಿಯೋಲ್ ಸರ್ ಇದ್ದಾರೆ, ಪ್ರಕಾಶ್ ರಾಜ್ ಸರ್ ಇದ್ದಾರೆ. ಸೊ ನಾನು ಕೂಡ ಒನ್ ಆಫ್ ದಿ ಮೇಜರ್, ಪ್ರಿಯಮಣಿ ಅವರಿದ್ದಾರೆ. ನಾನು ಒನ್ ಆಫ್ ದಿ ಮೇಜರ್ ವಿಲನ್ ರೋಲ್ ಮಾಡಿದ್ದೀನಿ. ಖುಷಿ ಆಗ್ತಿದೆ ಮೇಡಮ್. ಕನ್ನಡದಲ್ಲಿ ನಾನು ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು, ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಅಪ್ಪಾಜಿಯವ್ರ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆಗಿ ಚಿಕ್ಕ ಪುಟ್ಟ ರೋಲ್ಗಳು ಮಾಡಿಕೊಂಡು, ಹೀರೋ ಮಾಡಿಕೊಂಡು, ವಿಲನ್ ಮಾಡಿಕೊಂಡು, ತುಂಬ ಲೀಸ್ಟಲ್ಲಿ ತುಂಬ ಫ್ಲಾಪ್ ಸಿನಿಮಾಗಳೇ ಜಾಸ್ತಿ ಇದ್ದಾವೆ ನನ್ನ ಲೀಸ್ಟಲ್ಲಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಇಲ್ಲಿವರೆಗೂ ಸರ್ವೈವ್ ಆಗಿದ್ದೀನಂದರೆ ಒಂದು ನನ್ನ ಬಾಸ್ ಆಶೀರ್ವಾದ ಬಿಡಿ, ಶಿವಂದು. ಅದ್ರ ಜೊತೆ ನನ್ನ ಫಾಲೋವರ್ಸ್ಗಳು ಆಶೀರ್ವಾದ, ಯಾವಾಗಲೂ ಬೆಂಬಲ ಕೊಡೋದು, ನೀವು ಸಿನಿಮಾ ಮಾಡಲೇಬೇಕು ಅಂತ. ಅದ್ರ ಜೊತೆ ನಾನು ಇಲ್ಲಿ ಆ್ಯಕ್ಟ್ ಮಾಡಿರೋ ಡೈರೆಕ್ಟರ್ಸ್ಗಳಾಗಲಿ, ಅವ್ರು ಯಾವಾಗಲೂ ಸ್ಫೂರ್ತಿ ತುಂಬ್ತಾನೆ ಇದೆ, ಸರ್ ನಿಮ್ಮಿಂದ ಆಗತ್ತೆ ಅಂತ. ಇನ್ನೂ ಏಜ್ ಇದೆ, ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕಂತ ಆಸೆ ಇದೆ. ವಿಲ್ ಸಿ. ಜೊತೆಗೆ ಒಂದಷ್ಟು ಗ್ಯಾಪ್ ಅಂತ ಹೇಳಿದೆ, ಕತೆಗಳು ಕನ್ನಡದಿಂದ ನಿಮಗೆ ಕತೆಗಳು ಬಂತಾ, ಅಥವಾ ನಿಮ್ಗೆ ಅದು ಇಷ್ಟ ಆಗಲಿಲ್ವಾ, ಏನಾಯಿತು? ಯಾಕಂತ ಹೇಳಿದ್ರೆ ಜೇಮ್ಸ್ ಆಗಿರ್ಬೋದು, ಮಾರ್ಟಿನ್ ಅದಾದಮೇಲೆ ಗ್ಯಾಪ್ ಆಗೋಯ್ತು. ಎಲ್ಲ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗದ ನಟರು ಇರಬಹುದು, ಕಲಾವಿದರು ಪರಭಾಷೆನಲ್ಲಿ ಏನಾದರೂ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಇಲ್ಲೇನು ಅಂದ್ಕೊಳ್ತಾರೆ, ಬಹುಶಃ ಅವ್ರ ರೆನ್ಯುಮರೇಷನ್ ಜಾಸ್ತಿ ಆಗಿರಬಹುದೇನೋ ಅನ್ನೋ ಒಂದು ಕಲ್ಪನೆಯಲ್ಲಿ ಚಾನ್ಸಸ್ ಅವ್ರು ಕೇಳೋದೇ ಬೇಡ ಬಿಡು, ಅವ್ರದ್ದೇನೋ ರೇಂಜೇ ಬೇರೆ ಆಗಿಬಿಟ್ಟಿರುತ್ತೆ ಅಂದ್ಕೊಂಡಿರ್ತಾರೆ. ಇಟ್ಸ್ ವೆರಿ ರಾಂಗ್ ಅಸಂಪ್ಷನ್ ಮೇಡಮ್. ಯಾಕಂದರೆ ನೋಡಿ, ಇನ್ನೊಂದಂದರೆ ಹೇಳಿದ್ನಲ್ಲ, ಅಪ್ಪು ಸರ್ ಇರೋವರೆಗೂ ಒಂಥರ ಚೆನ್ನಾಗಿತ್ತು. ನಾನು ಓಪನ್ ಆಗಿ ಹೇಳ್ತೀನಿ, ಅಪ್ಪು ಸರ್ ಯಾವಾಗ ತೀರೋದ್ರು ನನ್ನ ಪ್ರಕಾರ ಆ ಇಂಡಸ್ಟ್ರಿ ಆ್ಯಕ್ಟಿವಿಟೀಸ್ಗಳೇ ಕಮ್ಮಿ ಆಗಿಬಿಟ್ಟು. ಓಕೆ, ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡೋರೇ ಯಾರೂ ಇಲ್ಲ ಅಂತ. ಈಗ ನೋಡಿ, ಅಪ್ಪು ಸರ್ ಜೇಮ್ಸ್ ಸಿನಿಮಾ ಆದಮೇಲೆ ನನಗೆ ಸಲಾರ್ ಆಫರ್ ಬಂತು. ಪ್ರಶಾಂತ್ ಸರ್ ನನ್ನ ರೆಕಗ್ನೈಸ್ ಮಾಡಿ ನನಗೆ ವಿಷ್ಣು ರೋಲ್ ಕೊಟ್ಟರು. ಅಲ್ಲಿಂದ ನಂಗೆ ಜನನಾಯಕನ್ ಬಂತು. ಸಲಾರ್ ಮಾಡಿ ನಾನು 1 ಇಯರ್ವರೆಗೂ ಇಲ್ಲಿ ಕತೆಗಳು ಬರ್ತಾಯಿತ್ತು. ಫಸ್ಟ್ ಅಂದರೆ ಕೇಳೋದು ಏನಂದರೆ ಮೇಡಮ್, ನನಗೆ ಮೊದಲು ಕತೆ ಒಪ್ಪಿಸ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾಗಳ ಪ್ರೊಡಕ್ಷನೇ ಆಗ್ತಾಯಿಲ್ಲ, ಒಳ್ಳೆ ಸಿನಿಮಾಗಳು ಬರ್ತಾಯಿಲ್ಲ, ಬಂದ್ರೂ ನಮ್ಮನ್ನೇ ಕಾಸ್ಟಿಂಗ್ ಮಾಡ್ತಾಯಿಲ್ಲ. ಅರ್ಥ ಆಯ್ತಾ? ನಾವೇನು ಎಲ್ಲದಕ್ಕೂ ಪೇಮೆಂಟ್ನೇ ನೋಡ್ಕೊಂಡಿರೋಕ್ಕಾಗಲ್ಲಲ್ವ. ಎಷ್ಟೆಷ್ಟು ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಯಂಗ್ಸ್ಟರ್ಸ್ಗಳು ಎಷ್ಟು ಜನ ಇದ್ದಾರೆ. ನಾವೆಲ್ಲ ಒಂದಿಷ್ಟು ಜನ ಒಟ್ಟಿಗೆ ಬಂದವರಿದ್ದೀವಿ. ನಾನಾಗಲಿ ನೋಡಿ, ಯಶ್ ಶೆಟ್ಟಿ, ವರ್ಧನ್, ಈ ಸುದಿ, ನಾವೆಲ್ಲ ಆವಾಗೆಲ್ಲ ಒಟ್ಟಿಗೆ ಚಿತ್ರಾನ್ನ ತಿನ್ಕೊಂಡು ಒಟ್ಟಿಗೆ ಎಲ್ಲ ಬೆಳೆದ್ರು. ಹರ್ಷ ಅಂತ ಒಬ್ಬರಿದ್ದರು. ಇವತ್ತು ನಾವೇ ಎಲ್ಲ ಫೋನ್ ಮಾಡಿದಾಗೆಲ್ಲ ಮಾತಾಡ್ಕೊತಾ ಇರ್ತೀವಿ ಸಮ್ ಟೈಮು, ಏನಕ್ಕೆ ಹಿಂಗಾಯಿತು ಅಂತ.
ಅಂದರೆ ಟ್ರೀಟ್ಮೆಂಟೇ ಸರಿ ಆಗ್ತಾ ಇಲ್ಲ ಮೇಡಮ್. ಯಾರೋ ಒಬ್ಬರು ಕೇಳೋರೇ ಇಲ್ಲ, ಏನೋ ಗೈಡೆನ್ಸೇ ಸಿಗ್ತಿಲ್ಲ ಅಂತ. ಇವತ್ತು ಧ್ರುವ್ ಬ್ರೋ ಇದ್ದಾರೆ, ಅವ್ರ ಸಿನಿಮಾಗಳೆಲ್ಲ ಅವ್ರು ಬ್ಯುಸಿ ಇದ್ದಾರೆ. ಇವತ್ತು ದರ್ಶನ್ ಸರ್ ಅವ್ರದ್ದು ಏನೋ ಒಂದು ವಿಚಾರ ನಡೆದು ಅವ್ರದ್ದು ಹಿಂಗಾಯಿತು. ಸುದೀಪ್ ಸರ್ ಅವರು, ಬಟ್ ಯಾರೋ ಒಬ್ಬರು ಹ್ಯಾಂಡ್ ಓವರ್ ತೊಗೋಬೇಕು ಮೇಡಮ್. ಗೈಡೆನ್ಸ್ ಯಾರೋ ಅವ್ರು ಬೇಕು, ನಮ್ಮನ್ನು ಅಪ್ರಿಷಿಯೇಟ್ ಮಾಡೋರು ಬೇಕು. ಸಲಾರ್ ಆದಮೇಲೆ ಅಪ್ಪು ಸರ್ ಇದ್ದಿದ್ರೆ ನಾವೆಲ್ಲ ಇಷ್ಟೆಲ್ಲ ಇದು ಮಾಡ್ಬೇಕಂತಿರಲಿಲ್ಲ. ಅವ್ರು ಜನನಾಯಕನ ಮಾಡ್ತಿದ್ದೀನಂತ ಗೊತ್ತಾದ್ರೇ ಅವ್ರು ಕರೆದು ನಮ್ಮನ್ನು ಅಷ್ಟು ಅಪ್ರಿಷಿಯೇಟ್ ಮಾಡಿ ಮನೇಲಿ ಕೂರಿಸ್ಕೊಂಡು ಮಾತಾಡಿಸಿ ಏನಂತ ಪ್ಲ್ಯಾನಿಂಗ್ಸ್ ಕೇಳೋರು. ಇವತ್ತು ಅದನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು. ಯಾರು ಕೇಳೋರಿಲ್ಲ ಅಲ್ವಾ, ಕೇಳಬೇಕು ಮೇಡಮ್. ಇನ್ನು ಯಂಗ್ಸ್ಟರ್ಸ್ ನಮ್ಗೆ ಯಾರೋ ಒಬ್ರು ಗೈಡೆನ್ಸ್ ಬೇಕಲ್ವಾ. ಇವತ್ತು ಓಕೆ ನಮ್ಗೆ ನಡೀತದೆ ಮೇಡಮ್, ಯಾಕಂದರೆ ನನಗೆ ಇಲ್ಲ, ನನ್ನ ಹೆಸರಾಗಿದೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಿಂದ ಸಿನಿಮಾಗಳು ಆಫರ್ ಬರುತ್ತೆ, ಒಳ್ಳೆ ಪೇಮೆಂಟ್ ಕೊಡ್ತಾರೆ, ಓಕೆ. ಬಟ್ ಇದನ್ನೇ ನಂಬ್ಕೊಂಡು ಇರೋರಿಗೆ ಅಥವಾ ಕನ್ನಡನೇ ನಂಬ್ಕೊಂಡು ಎಷ್ಟು ಕಷ್ಟ ಹೇಳಿ. 100% ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಈ ಕಡೆ ಆರ್ಟಿಸ್ಟು ಕರಿಯರ್ ಸರಿಯಾಗಿ ಅವಕಾಶನೂ ಬರ್ತಾಯಿಲ್ಲ, ಈ ಕಡೆ ಸಿನಿಮಾಗಳು ಆಗ್ತಾಯಿಲ್ಲ, ಪ್ರೊಡಕ್ಷನು ಆಗ್ತಾಯಿಲ್ಲ ಅಂತ ಯಾರನ್ನು ಕೇಳಬೇಕಾಗತ್ತೆ ಹೇಳಿ. ಸೊ ಇದೆಲ್ಲ ಒಂದು ವರ್ಕೌಟ್ ಆಗಬೇಕಾಗತ್ತೆ ಮುಂದೆ. ನಿಮ್ಮ ಮನೆಯಲ್ಲಿ ಫ್ರೇಮ್ ನಾವು ನೋಡಿದೆ, ಅಪ್ಪು ಸರ್ದು ಹಾಕಿದ್ದೀರಾ, ತುಂಬ ಮಿಸ್ ಮಾಡ್ಕೊಳ್ತೀರಾ ಅನ್ಸುತ್ತೆ ಅವ್ರನ್ನ ಈ ಕ್ಷಣಕ್ಕೆ. ಯಾಕಂತ ಹೇಳಿದ್ರೆ ಅವ್ರೇನಾದರೂ ಇವತ್ತಿದ್ದಿದ್ರೆ ನೀವು ವಿಜಯ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕಾಲ್ ಬರ್ತಾ ಇತ್ತಲ್ವಾ? ಮೊದಲು 100% ಅವರೇ ಕಾಲ್ ಮಾಡಿ ಗ್ಯಾರಂಟಿ ಮನೆಗೆ ಕರೆದು ಮಾತಾಡಿಸಿ, ಅದನ್ನೆಲ್ಲ ಯಾರು ಮಿಸ್ ಮಾಡ್ಕೊಳ್ಳಲ್ಲ ಹೇಳಿ ಮೇಡಮ್. ನಾನು ಹೇಳಿದ್ನಲ್ಲ, ಅಪ್ಪು ಸರ್ ಹೋದ್ಮೇಲೆ ಒಂದು ನಮಗೂ ಬೇಜಾರು, ಇನ್ನೊಂದಂದರೆ ಅರ್ಧ ಇಂಡಸ್ಟ್ರಿ ಆ್ಯಕ್ಟಿವಿಟೀಸ್ಗಳೇ ಕಮ್ಮಿ ಆಗಿಬಿಟ್ಟಿದೆ. ಅಪ್ಪು ಸರ್ನ ನಾವು ಬರೀ ಒಬ್ಬರವರು ಆ್ಯಕ್ಟರ್ ಅಂತ ಟ್ರೀಟ್ ಮಾಡಿಲ್ಲ ಮೇಡಮ್. ಅವ್ರ ಜೊತೆ ನಾನು ಜರ್ನಿ ಮಾಡಿದ್ದೀನಿ ಒಂದು 25 ಡೇಸ್. ಅದಾದಮೇಲೂ ಮತ್ತೆ ಸಿಕ್ಕಿದ್ದೀನಿ. ಅವ್ರ ಜೊತೆ ಮಾತಾಡಿದಾಗ ನಂಗೆ ಗೊತ್ತಿದೆ, ಅದನ್ನು ನಾನು ಫೀಲ್ ಮಾಡಿದ್ದೀನಿ. ಅಂಥ ವ್ಯಕ್ತಿ ಇವತ್ತು ಇಲ್ಲ ಅಂದಾಗ, ನಮ್ಗೆ ಯಾರೋ ಒಬ್ರು ಗೈಡ್ ಮಾಡೋರೇ ಇಲ್ಲ ಅಂದಾಗ, ಅಥವಾ ನಮ್ಮ ಸಂತೋಷನ ಇನ್ನೊಬ್ರು ಯಾರೋ ಒಬ್ಬರು ಹೇಳ್ಕೊಂಡು ಕೊಂಡಾಡ್ತಾರೆ ಅನ್ನೋ ವ್ಯಕ್ತಿ ಇಲ್ಲ ಅಂದಾಗ 100% ಬೇಜಾರಾಗುತ್ತೆ. ಅಪ್ಪು ಸರ್ನ ನಾನು ಲೈಫ್ ಟೈಮ್ ಮಿಸ್ ಮಾಡ್ಕೊತೀನಿ. ನಾನು ಇರೋವರೆಗೂ ಅಂದರೆ ಆ ಥರದೊಬ್ಬ ವ್ಯಕ್ತಿ ಮುಂದೆ ಹುಟ್ಟೋದು ಇಲ್ಲ, ಹುಟ್ಟಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ತಾನಲ್ಲ. ಈ ಥರ ಒಂದು ಅಂದರೆ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ನೋಡಬೇಕು, ಅಥವಾ ಯಾರಿಗಾದರೂ ಒಂದು ಹೆಲ್ಪ್ ಮಾಡೋದಾಗಲಿ, ಅಷ್ಟು ಒಳ್ಳೆ ಮನಸ್ಸಿಂದ ಹೆಲ್ಪ್ ಮಾಡೋವಾಗಲಿ, ಅಂಥ ವ್ಯಕ್ತಿ ನನ್ನ ಪ್ರಕಾರ ಕಷ್ಟ ಅನಿಸುತ್ತೆ. ಸೊ ಇಲ್ಲಿ ಇರಲಿ, ಅವರಿಗೆ ಇನ್ನೊಂದು ಮತ್ತೆ ಅವರು ಬಾರ್ನ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಇದರಲ್ಲಿ ನೋಡಬೇಕು ಅವ್ರು. ನಾವು ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊತೀವಿ ಮೇಡಮ್, ರಿಯಲಿ.